ನಮಸ್ತೆ. ನಿಮ್ಮೆಲ್ಲರಿಗೂ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ಈ ಶುಭ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಶ್ರದ್ಧೆ, ಶಕ್ತಿ, ಭಕ್ತಿ ಮತ್ತು ಸಮರ್ಪಣೆಯ ಅಸಾಧಾರಣ ಪ್ರಯಾಣಕ್ಕೆ ಕರೆದೊಯ್ಯುತ್ತಿದ್ದೇವೆ. ಇಂದಿನ ಈ ಕಥೆ ಯಾರದ್ದೆಂದರೆ, ನಾವು ಯಾರನ್ನು ಸಂಕಟಮೋಚನ, ಪವನಪುತ್ರ ಮತ್ತು ಅಂಜನಾದೇವಿ ಸುತ ಎಂಬಂತಹ ಅನಂತ ನಾಮಗಳಿಂದ ಕರೆಯುತ್ತೇವೆಯೋ ಅವರದ್ದು. ಹೌದು, ನಾವು ಭಗವಾನ್ ಹನುಮಂತನ ಬಗ್ಗೆ ಮಾತನಾಡುತ್ತಿದ್ದೇವೆ. ಇಂದು ನಮ್ಮ ಪ್ರಯಾಣವು ಕರ್ನಾಟಕದ ಅಂಜನಾದ್ರಿ ಪರ್ವತದಿಂದ ಆರಂಭವಾಗುತ್ತದೆ. ಹಿಂದೂ ರಾಷ್ಟ್ರದ ಸ್ಥಾಪನೆಯಲ್ಲಿ ಬರುವ ಅಡೆತಡೆಗಳು ದೂರವಾಗಲಿ ಮತ್ತು ಮುಂಬರುವ ಸಂಕಷ್ಟ ಕಾಲದಲ್ಲಿ ಸಜ್ಜನರ ರಕ್ಷಣೆಯಾಗಲಿ ಎಂಬ ಉದ್ದೇಶದಿಂದ ಸನಾತನ ಸಂಸ್ಥೆಯ ಶ್ರೀಚಿತ್ ಶಕ್ತಿ ಶ್ರೀಮತಿ ಅಂಜಲಿ ಗಾಡ್ಗೀಳ್ ಅವರು ಇಲ್ಲಿನ ಪವಿತ್ರ ಸ್ಥಳಗಳ ದರ್ಶನ ಪಡೆದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿದೆ ಈ ಅಂಜನಾದ್ರಿ ಪರ್ವತ. ಇದನ್ನು ನೋಡಿದ ಕೂಡಲೇ ಮನಸ್ಸಿನಲ್ಲಿ ಹೊಸ ಚೈತನ್ಯದ ಅನುಭವವಾಗುತ್ತದೆ. ದೂರದಿಂದ ನೋಡಿದಾಗ ಯಾವುದೋ ಒಂದು ಶಕ್ತಿ ನಮ್ಮನ್ನು ತನ್ನತ್ತ ಸೆಳೆಯುತ್ತಿರುವಂತೆ ಭಾಸವಾಗುತ್ತದೆ. ಆಶ್ಚರ್ಯದ ಸಂಗತಿಯೆಂದರೆ, ಇಲ್ಲಿ ಅತಿ ಹೆಚ್ಚು ಹಸಿರು ಅಥವಾ ದಟ್ಟವಾದ ಕಾಡುಗಳಿಲ್ಲ. ಕೇವಲ ಸುತ್ತಲೂ ಬೃಹತ್ ಮತ್ತು ಎತ್ತರದ ಶಿಲೆಗಳು ಹರಡಿಕೊಂಡಿವೆ. ಆದರೆ ಈ ನಿರ್ಜೀವ ಕಲ್ಲುಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ಭಯವಲ್ಲ, ಬದಲಿಗೆ ವಾತ್ಸಲ್ಯ ಮತ್ತು ಮಮತೆಯ ಭಾವ ಮೂಡುತ್ತದೆ. ಇದು ಆ ಪವಿತ್ರ ಪರ್ವತ, ಎಲ್ಲಿ ಮಾತೆ ಅಂಜನಾದೇವಿಯು ಭಗವಾನ್ ಶಿವನಿಗಾಗಿ ಕಠಿಣ ತಪಸ್ಸು ಮಾಡಿದ್ದಳೋ ಅಲ್ಲಿ. 1-2 ವರ್ಷಗಳಲ್ಲ, ಬದಲಿಗೆ ಸುಮಾರು 7,000 ವರ್ಷಗಳ ಕಾಲ ಮಾತೆ ಅಂಜನಿ ಇಲ್ಲಿ ತಪಸ್ಸು ಮಾಡಿದಳು. ಅವಳಿಗೆ ಹನುಮಂತನಂತಹ ಮಹಾಪ್ರತಾಪಿ ಪುತ್ರ ಲಭಿಸಲಿ ಎಂಬ ಕಾರಣಕ್ಕೆ. ಮಾತೆ ತನ್ನ ಸಾಧನೆಯನ್ನು ಪೂರ್ಣಗೊಳಿಸಿದ ಆ ಪವಿತ್ರ ಗುಹೆ ಇಂದಿಗೂ ಇದೆ. ಹನುಮಂತನು ಜನಿಸಿದ ನಂತರ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ತಿನ್ನಲು ಇಲ್ಲಿಂದಲೇ ಹಾರಿದ್ದನು. ಅಂಜನಾದ್ರಿ ಪರ್ವತದ 2 ಶಿಲೆಗಳ ಆಕಾರವು ಹನುಮಂತನ ಮುಖದಂತೆಯೇ ಇರುವುದು ವಿಶೇಷ. ಪರ್ವತದ ಶಿಖರದಲ್ಲಿ ನೆಲೆಸಿರುವ ಮಂದಿರದಲ್ಲಿ ವಿರಾಜಮಾನನಾಗಿರುವ ಹನುಮಂತನ ದರ್ಶನ ಪಡೆಯುವುದು ಒಂದು ಅದ್ಭುತದ ಅನುಭವ. ಇಲ್ಲಿನ ಮೂರ್ತಿಯು ಸ್ವಯಂಭೂ, ಅಂದರೆ ಇದನ್ನು ಯಾರೂ ನಿರ್ಮಿಸಿದ್ದಲ್ಲ, ಬದಲಾಗಿ ಇದು ಸ್ವತಃ ಪ್ರಕಟಗೊಂಡಿದ್ದು. ಹನುಮಂತನ ಈ ರೂಪವು ಅತ್ಯಂತ ಮನಮೋಹಕವಾಗಿದೆ. ಅವರನ್ನು ನೋಡಿದಾಗ ಅವರು ಇಂದಿಗೂ ಅದೇ ಬಾಲರೂಪದಲ್ಲಿ ನಿಂತಿದ್ದಾರೆ. ಶಾಂತವಾಗಿದ್ದರೂ ಅಪಾರ ಶಕ್ತಿಯಿಂದ ತುಂಬಿದ್ದಾರೆ ಎಂದು ಅನಿಸುತ್ತದೆ. ಅವರ ಕಣ್ಣುಗಳ ಹೊಳಪನ್ನು ನೋಡಿ ಭಕ್ತನು ತನ್ನೆಲ್ಲ ಚಿಂತೆಗಳನ್ನು ಮರೆತುಬಿಡುತ್ತಾನೆ. ಅಂಜನಾದ್ರಿಯ ಈ ಚದುರಿದ ಕಲ್ಲುಗಳ ಹಿಂದೆ ಒಂದು ಅದ್ಭುತ ಕಥೆಯಿದೆ. ರಾವಣನ ಜೊತೆಗಿನ ಯುದ್ಧದ ನಂತರ ಹನುಮಂತನು ತನ್ನ ತಾಯಿಯನ್ನು ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾಮಾತೆಯ ಬಳಿ ಭೇಟಿ ಮಾಡಿಸುತ್ತಾನೆ ಮತ್ತು ನಡೆದ ಎಲ್ಲಾ ಪ್ರಸಂಗಗಳನ್ನು ತಿಳಿಸುತ್ತಾನೆ. ಆಗ ಮಾತೆ ಅಂಜನಿ ಹನುಮಂತನ ಮೇಲೆ ಕೋಪಗೊಳ್ಳುತ್ತಾಳೆ ಮತ್ತು ಹೀಗೆ ಹೇಳುತ್ತಾಳೆ: ಪುತ್ರ, ನೀನು ಒಬ್ಬನೇ ರಾವಣನನ್ನು ಅಂತ್ಯಗೊಳಿಸುವಷ್ಟು ಶಕ್ತಿಶಾಲಿಯಾಗಿದ್ದೆ. ಹಾಗಿದ್ದರೂ ಪ್ರಭು ರಾಮನಿಗೆ ಕಷ್ಟವಾಗಲು ಏಕೆ ಬಿಟ್ಟೆ? ನೀನು ನನ್ನ ಹಾಲಿನ ಶಕ್ತಿಗೆ ಅವಮಾನ ಮಾಡಿದ್ದೀಯೆ. ಹೀಗೆಂದು ಹೇಳುತ್ತಾ ಮಾತೆ ತನ್ನ ಹಾಲಿನ ಕೆಲವು ಹನಿಗಳನ್ನು ಬೆಟ್ಟದ ಮೇಲೆ ಚಿಮುಕಿಸುತ್ತಾಳೆ. ಆ ಮಮತೆಯ ಹಾಲಿನ ಶಕ್ತಿ ಎಷ್ಟೊಂದು ಪ್ರಚಂಡವಾಗಿತ್ತೆಂದರೆ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೃಹತ್ ಪರ್ವತಗಳು ಖಂಡ ಖಂಡವಾಗಿ ಚೂರಾದವು. ಇಂದು ಈ ಚದುರಿದ ಶಿಲೆಗಳು ಅದೇ ಅಲೌಕಿಕ ಘಟನೆಗೆ ಸಾಕ್ಷಿಯಾಗಿವೆ ಎಂದು ನಂಬಲಾಗುತ್ತದೆ. ಕರ್ನಾಟಕದಲ್ಲಿರುವ ಹಂಪಿ ಇಂದು ಒಂದು ವಿಶ್ವ ಪರಂಪರೆಯ ತಾಣವಾಗಿದೆ. ಆದರೆ ಇದರ ಇತಿಹಾಸ ಯುಗಗಳಷ್ಟು ಹಳೆಯದು. ನಾವು ಹಂಪಿ ಕಮಾನಿನ ಮೂಲಕ ಒಳಪ್ರವೇಶಿಸುತ್ತಿದ್ದಂತೆಯೇ ಪ್ರಾಚೀನ ತ್ರೇತಾಯುಗದ ಕಿಷ್ಕಿಂಧಾ ನಗರಿಗೆ ಕಾಲಿಡುತ್ತೇವೆ. ಇಲ್ಲಿ ಮೊದಲು ವಾಲಿ ಮತ್ತು ನಂತರ ಸುಗ್ರೀವ ರಾಜ್ಯಭಾರ ಮಾಡಿದ್ದರು. ಮಹರ್ಷಿ ವಾಲ್ಮೀಕಿ ರಚಿತ ರಾಮಾಯಣದ ಘಟನೆಗಳು ಇದೇ ಭೂಮಿಯ ಮೇಲೆ ನಡೆದವು ಮತ್ತು ಇಲ್ಲಿಯೇ ಪ್ರಭು ಶ್ರೀರಾಮ ಹಾಗೂ ಹನುಮಂತನ ಮಿಲನವಾಯಿತು. ಕಿಷ್ಕಿಂಧಾ ನಗರಿಯಲ್ಲೇ ಪಂಪಾ ಸರೋವರ
ಮಾಲ್ಯವಂತ ರಘುನಾಥ ಮಂದಿರ, ವಾಲಿ ಗುಹೆ, ಶ್ರೀ ಚಿಂತಾಮಣೇಶ್ವರ ಮಂದಿರಗಳಿವೆ. ಇದೇ ದೈವೀ ಕಾರಣಕ್ಕಾಗಿ 1336ರಲ್ಲಿ ಹಿಂದೂ ರಾಜರು ಹಂಪಿಯನ್ನು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಆಯ್ಕೆ ಮಾಡಿಕೊಂಡರು. ಇಲ್ಲಿನ ಬೃಹತ್ ಶಿಲೆಗಳನ್ನು ನೋಡಿದಾಗ ಇಂದಿಗೂ ಆ ವಾನರ ಸೇನೆಯ ಪರಾಕ್ರಮದ ಅರಿವಾಗುತ್ತದೆ. ಕಿಷ್ಕಿಂಧಾ ನಗರಿಯ ಶಿಲೆಗಳ ರಚನೆ ಅತ್ಯಂತ ವಿಲಕ್ಷಣವಾಗಿದೆ. ಇಲ್ಲಿ ಶಿಲೆಗಳು ಯಾವುದೇ ಪೂರ್ಣ ಆಧಾರವಿಲ್ಲದಿದ್ದರೂ ಒಂದರ ಮೇಲೊಂದು ಸಮತೋಲನದಲ್ಲಿ ನಿಂತಿವೆ. ನಿಮಗೆ ಈ ಯಾತ್ರೆ ಹೇಗನಿಸಿತು? ನೀವು ಈ ಸ್ಥಳಗಳಲ್ಲಿ ಎಂದಾದರೂ ಭೇಟಿ ನೀಡಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ನಮ್ಮ ಸಮೃದ್ಧ ಸಂಸ್ಕೃತಿಯ ಮಾಹಿತಿ ಪ್ರತಿ ಮನೆಗೂ ತಲುಪಲಿ. ಶಕ್ತಿ ಮತ್ತು ಭಕ್ತಿಯ ಇನ್ನೂ ಅನೇಕ ಅದೃಶ್ಯ ಅಂಶಗಳನ್ನು ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ಪ್ರಸ್ತುತಪಡಿಸುತ್ತೇವೆ. ಸಿಗೋಣ ಮುಂದಿನ ಭಾಗದಲ್ಲಿ. ಜೈ ಶ್ರೀರಾಮ್.